ಇನ್ನು ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿತ್ತು ಲೋಕಸಭೆಯಲ್ಲಿ. ನಿನ್ನೆ ರಾಜ್ಯಸಭೆಯಲ್ಲಿ ಕೂಡ ಆಗಿದೆ. ಅದು ತಡರಾತ್ರಿ ತನಕ ಚರ್ಚೆ ನಡೆದು ತಡರಾತ್ರಿಯಲ್ಲಿ ಆ ಮಸೂದೆಗೆ ಪಾಸ್ ಆಗಿದೆ. ಬಿಲ್ ಪರವಾಗಿ 128, ಬಿಲ್ ವಿರುದ್ಧವಾಗಿ 95 ಮತಗಳು ಬಿದ್ದಿದೆ. ಇದು ಎಕ್ಸ್ಪೆಕ್ಟೆಡ್. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ NDAಗೆ ಬಹುಮತ ಇದೆ. ಹಾಗಾಗಿ NDA ಇದನ್ನು ಪಾಸ್ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಅದರ ಪ್ರಕಾರನೇ ಆಗಿದೆ. ನಿನ್ನೆ ಲೋಕಸಭೆಯಲ್ಲೂ ಕೂಡ ಪಾಸ್ ಆಗಿತ್ತು ಬಿಲ್. ಮೊನ್ನೆ ಲೋಕಸಭೆಯಲ್ಲಿ ಪಾಸ್ ಆಗಿದ್ದು, ನಿನ್ನೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಲೋಕಸಭೆಯಲ್ಲಿ ಬಿಲ್ ಪರವಾಗಿ 288 ಮತಗಳು, ವಿರುದ್ಧವಾಗಿ 232 ಮತಗಳನ್ನು ಹಾಕಲಾಗಿತ್ತು. ಈಗ ಎರಡೂ ಕಡೆ ಪಾಸ್ ಆಗಿರೋದ್ರಿಂದ ಅದನ್ನು ರಾಷ್ಟ್ರಪತಿಗಳ ಬಳಿಗೆ ಕಳಿಸ್ಕೊಡ್ತಾರೆ ಮಸೂದೆಯನ್ನು. ಮಸೂದೆಗೆ ರಾಷ್ಟ್ರಪತಿ ಅಂಕಿತವನ್ನು ಹಾಕೋದು ಒಂದೇ ಬಾಕಿ ಇದೆ. ಅದು ಅಂಕಿತವನ್ನು ರಾಷ್ಟ್ರಪತಿಗಳು ಹಾಕಿದ ಬಳಿಕ ಮಸೂದೆ ಇದ್ದಿದ್ದು ಕಾಯ್ದೆಯಾಗಿ ಬದಲಾಗುತ್ತೆ. ಮಸೂದೆ ಇಲ್ಲಿ ತನಕ ಮಸೂದೆ, ರಾಷ್ಟ್ರಪತಿಗಳ ಅಂಕಿತ ಬಿದ್ದ ನಂತರ ಅದು ಕಾಯ್ದೆ ಅಥವಾ ಕಾನೂನಾಗಿ ಬದಲಾಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಹಿ ಹಾಕಿದ ಕೂಡಲೇ ಈ ಬಿಲ್ ಜಾರಿಗೆ ಬರುತ್ತೆ. ದೇಶಾದ್ಯಂತ ವಕ್ಫ್ ಬಿಲ್ ಅನ್ನು ಉಮೀದ್ ಎಂಬ ಕಾನೂನಾಗಿ ಜಾರಿಗೆ ತರಲಾಗ್ತಾ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಪಾಸ್ ಆಗಿದೆ. ಮೋದಿ ನೇತೃತ್ವದ 3.0 ಸರ್ಕಾರ ಮಹತ್ತರ ನಿರ್ಧಾರವನ್ನು ತಗೊಂಡು ಈಗ ವಕ್ಫ್ ಬೋರ್ಡ್ಗೆ ಕಡಿವಾಣವನ್ನು ಹಾಕುವಂತಹ ಕೆಲಸವನ್ನು ಮಾಡಿದೆ. ಇದು ಜಾರಿಗೆ ಬಂದರೆ ವಕ್ಫ್ ಬೋರ್ಡಿನ ಮೇಲಿನ ನಿಯಂತ್ರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನದ್ದಾಗಿ ಸಿಗುತ್ತೆ. ಇದೊಂದೇ ಅಲ್ಲ, ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿ ಬದಲಾವಣೆಗಳಿದೆ. ಜೊತೆಗೆ ಇವರು ಕಂಡ ಜಾಗ ನಮ್ಮದು ಅಂತ ಇದ್ರಲ್ಲ, ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ.